ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿರೋದು ನವೀನ್ ಟ್ರಾವೆಲ್ ಕನ್ನಡ. ಇವತ್ತಿನ ವಿಡಿಯೋಗೆ ಸ್ವಾಗತ. ಈಗ ನಾವು ನೋಡ್ಬೋದು, ಈಗ ನಾವು ಒಂದು ಚಿಂತಾಮಣಿಯಲ್ಲಿ ಇಳಿದಿದ್ದೀವಿ. ಚಿಂತಾಮಣಿಯಲ್ಲಿ ಇಳಿದ್ಬಿಟ್ಟು ಅಲ್ಲಿ ಆಪೋಸಿಟಲ್ಲಿ ಬಸ್ ಇದೆಯಲ್ಲ, ಅಲ್ಲಿಂದ ನಾವು ಈ ಕಡೆ ಆಪೋಸಿಟಿಗೆ ನಡ್ಕೊಂಡು ಹೋಗಬೇಕು. ಈಗ ನಾವು ಬಂದು ಆಟೋದಲ್ಲಿ ಕೇಳಿದ್ರಿ ಒಬ್ಬರಿಗೆ ಎಷ್ಟಾಗುತ್ತೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಈಗ ಆಟೋದಲ್ಲಿ ನೋಡಿದ್ರೆ ಅವ್ರೇನಂತವ್ರು ಅಂದರೆ ಒಬ್ಬರಿಗೆ ಒಂದು 200 ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಗ್ಯಾಂಗಲ್ಲಿ ಹೋದರೆ 100 ರೂಪೀಸು 150 ಏನೋ ತೊಗೊತಾರಂತೆ. ಬಟ್ ಅದು ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗ್ತಿಲ್ಲ. ಇಲ್ಲಿಂದ ಒಂದು 1.5 ಕಿಲೋಮೀಟರ್ ಹೋದರೆ ಅಲ್ಲೊಂದು ಪೆಟ್ರೋಲ್ ಬಂಕ್ ಬರುತ್ತಂತೆ. ಅಲ್ಲಿಗೆ ಹೋಗಿ ರೈಟ್ ತೊಗೊಂಡ್ರೆ ನಾವು ಕೈಲಾಸಗಿರಿ ಬೆಟ್ಟಕ್ಕೂ ಸೇರ್ಕೋಬೋದಂತೆ. ಬಟ್ ಇಲ್ಲಿಂದ ನಮ್ಗೆ ಬಂದೊಂದು 7.5 ಕಿಲೋಮೀಟ್ರ್ ಏನೋ ಇದೆ. ಇಲ್ಲಿಂದ ನಾನು 1.5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಮತ್ತು ಈಗ ನಾನು ಅಲ್ಲಿಂದ ಹೋಗಿ ಬೇರೆ ಆಟೋ ಹತ್ತಬೇಕು. ಬಟ್ ನೋಡೋಣ ಹೆಂಗಾಗುತ್ತೆ ಅಂದ್ಬಿಟ್ಟು. ಬಟ್ ನೀವು ಯಾರಾದರೂ ಕೆಲವು ಜನ ಬರ್ತಾ ಇದ್ದೀನಿ ಅಂತಂದರೆ, ಬಟ್ ನೀವು ಎಕ್ಸಾಕ್ಟಾಗಿ ಗಾಡಿಯಲ್ಲಿ ಬನ್ನಿ, ಅದು ತುಂಬ ನಿಮಗೆ ಸೇಫ್ ಇರುತ್ತೆ. ಬಟ್ ಬೇಗನೂ ಮನೆಗೂ ಸೇರ್ಕೋಬೋದು. ಬಟ್ ನಾನಾದರೆ ಗಾಡಿ ಇಲ್ಲ. ಈಗ ನಾನು ಬಂದು ಬಸ್ಸಲ್ಲಿ ಬಂದಿದ್ದೀನಿ. ಈ ಕಡೆ ಪ್ಲೇಸಸ್ ನೋಡಿ ತುಂಬ ಚೆನ್ನಾಗಿದೆ, ಪಾರ್ಕೆಲ್ಲ ಮಾಡಿದ್ದಾರೆ. ಬಟ್ ನಾನು ಬರ್ತಿರೋದು ಫಸ್ಟ್ ಟೈಮು ಚಿಂತಾಮಣಿಗೆ. ಬಟ್ ಇಲ್ಲಿ ಬಂದು ಜಾಸ್ತಿ ಕನ್ನಡ ಮಾತಾಡೋಕ್ಕಿಂತ ತೆಲುಗುನೇ ಜಾಸ್ತಿ ಮಾತಾಡ್ತಾ ಇದ್ದಾರೆ. ನಾನಿನ್ನು ಸ್ವಲ್ಪ ಇನ್ನೊಂದು 1.5 ಅವರ್ ಆಗ್ಬೋದು ಅಲ್ಲೋಗಿ ರೀಚ್ ಆಗೋಕೆ ಅನ್ಕೊತೀನಿ. ಬಟ್ ಏನಾದರೂ ಆಟೋದಲ್ಲಿ ಬಂದು ಜಾಸ್ತಿ ಕೇಳಿದ್ರೆ ನಾನು ಬೈ ವಾಕ್ಗೆ ಹೋಗಬೇಕು 7.5 ಕಿಲೋಮೀಟ್ರು. ನೋಡೋಣ, ನಾವು ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ನಾವು ಮಿಕ್ಕಿದೆಲ್ಲ ಮಾತಾಡೋಣ. ಈಗ ನೀವು ನೋಡ್ಬೋದು, ಈಗ ಅಲ್ಲಿಂದ ನಾವು 2 ಕಿಲೋಮೀಟ್ರ್ ನಡ್ಕೊ ಬಂದಿದ್ದೀವಿ. ಅಲ್ಲಿಂದ ನಾವು ನಡ್ಕೊಬಂದು ಇಲ್ಲಿ ಹಾಕಿದ್ದಾರೆ ನೋಡಿ. ಈ ಕಡೆ ಈಗ ನಾವು ಬಂದು ಕೈಲಾಸಗಿರಿ ಬೆಟ್ಟಕ್ಕೆ ಹೋಗಬೇಕು. ಇಲ್ಲಿಂದ ನಮಗೆ ಬಂದು ಒಂದು 3 to 4 ಕಿಲೋಮೀಟರ್ನ ಇದೆಯಂತೆ. ಬಟ್ ಇಲ್ಲೂ ಬಂದು ಗಾಡಿ ಆಟೋ ಹೋಗುತ್ತಂತೆ. ಈಗ ನಾನು ಇಲ್ಲಿ ಬಂದು ಆಟೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ನೋಡಬೇಕು, ಈಗ ನಾವು ಹೋಗ್ಬೇಕಾಗಿರೋದು ಅಲ್ಲಿ ನಿಮ್ಗೆ ಕಾಣಿಸ್ತಲ್ವ ಆ ಬೆಟ್ಟನೇ. ಈಗ ನಾವು ಆ ಬೆಟ್ಟಕ್ಕೆ ಹೋಗ್ಬೇಕಾಗಿರೋದು. ಆ ಬೆಟ್ಟ ಅಂದರೆ ಆ ಬೆಟ್ಟಕ್ಕಿಂತ ಸ್ವಲ್ಪ ಹಿಂದ್ಗಡೆ ಒಂದು ಜಾಗ ಇದೆ, ಅಲ್ಲಿ ಹೋಗ್ಬೇಕು. ತುಂಬ ಚೆನ್ನಾಗಿದೆ ದೇವಸ್ಥಾನ ಬಂದದ್ದು. ಅದರದ್ದು ಫುಲ್ ವಿಡಿಯೋ ಇನ್ನು ಸ್ವಲ್ಪ ನಾವು ನೋಡೋಣ. ಈಗ ನಮ್ಮನ್ನ ಗಾಡಿಯಲ್ಲಿ ಕರ್ಕೊಬಂದ್ರಲ್ಲ, ಅದನ್ನ ಒಂದು ಈ ಕಡೆ ಹೆಸರೊಂದು ಹಾಕಿದ್ದಾರೆ ನೋಡಿ. ಈ ಕಾರ್ನರಲ್ಲಿ ಬಿಟ್ಟರು. ಈಗ ಅಲ್ಲಿಂದ ನಾವೇನು ಮಾಡ್ಬೇಕಾದ್ರೆ ಆಪೋಸಿಟಲ್ಲಿ ಬಂದು ಈ ಕಡೆ ದಾರಿಯಲ್ಲಿ ಈಗ ನಾವು ಬಂದು ನಡ್ಕೊಂಡು ಹೋಗ್ಬೇಕಂತೆ. ಈಗ ನಾವು ಬಂದು ಈಗ ಈ ಕಡೆ ರೋಡಲ್ಲೇ ನಡ್ಕೊಂಡು ಹೋಗಬೇಕು. ಬಟ್ ಇಲ್ಲಿಂದ ಇನ್ನೊಂದು 1.5 to 2 ಕಿಲೋಮೀಟ್ರ್ ಅಂತ ಹೇಳಿದ್ರು. ಬಟ್ ಗೊತ್ತಿಲ್ಲ, ನಾವು ಅಲ್ಲೋಗಿ ನೋಡೋಣ. ಇಲ್ಲಿರೋರು ಎಲ್ಲರೂ ಬಟ್ ಏನಂತಂದರೆ, ನೀವು ಇಲ್ಲೆಲ್ಲ ಬರಬೇಕಂದ್ರೆ ನೀವು ಸಂಡೇ ಟೈಮ್ ಬರೋಕ್ಕೆ ಶುರು ಮಾಡಿ. ಇಲ್ಲಿ ನೋಡಿ, ಈ ಕಡೆ ಎಲ್ಲ ಫುಲ್ ಗಿಡ ಹಾಕಿದ್ದಾರೆ. ಇದು ಒಂದು ಮೆಣಸಿನ್ಕಾಯಿ ಗಿಡ. ಇದು ನೀವು ನೋಡ್ರೆ ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ. ಇದು ಒಂದು ಮೆಣಸಿನ್ಕಾಯಿ ಗಿಡ. ಅದು ಇನ್ನೊಂದು 1.5 ತಿಂಗಳು ಹೋದರೆ ಇದರಲ್ಲಿ ಚೂರಾಗಿ ಚಿಕ್ಕದಾಗಿ ವೈಟ್ ಕಲರ್ ಹೂವು ಒಂದು ಬೀಳುತ್ತೆ. ಆ ವೈಟ್ ಕಲರ್ ಹೂವು ಬಿಟ್ಟಿದ ಮೇಲೆ ನಿಮ್ಗೆ ಬಂದು ಫುಲ್ಲಾಗಿ ಮೆಣಸಿನ್ಕಾಯಿಗಳು ಸ್ಟಾರ್ಟ್ ಆಗುತ್ತೆ. ಬಟ್ ಮೆಣಸಿನ್ಕಾಯಿ ಬಂದು ಕೆಲವು ಜನ ಗೊತ್ತಿರಲ್ಲ ಹೆಂಗಾಗುತ್ತೆ ಅಂದ್ಬಿಟ್ಟು. ಈ ಥರ ಚಿಕ್ಕದ ಗಿಡದಿಂದನೇ ಆಗಿ. ಬಟ್ ಕೆಲವು ಜನ ಬಂದು ಅದು ರೆಡ್ ಕಲರ್ ಆಗಬೇಕಂದ್ರೆ ಗಿಡದಲ್ಲಿ ಹಂಗೆ ಬಿಟ್ಟಿರ್ತಾರೆ. ಆ ಗಿಡದಲ್ಲಿ ಹಂಗೆ ಬಿಟ್ಟರೆ ಅದು ಫುಲ್ ರೆಡ್ ಕಲರ್ ಆಗುತ್ತೆ. ಮತ್ತು ಅದನ್ನು ಕಿತ್ತಿ ಬಿಸಿಲಿಗೆ ಹಾಕಿ ಒಣಗಿಸಿ ಮತ್ತು ಅದು ಸೇಲ್ ಮಾಡ್ತಾರೆ. ಅಷ್ಟು ಕಷ್ಟ ಬೀಳ್ತಾರೆ ಇದನ್ನು ಮಾಡೋಕ್ಕೆ. ಬಟ್ ನೀವು ಯಾರು ನಮ್ಮ ಚಾನಲ್ನ ಇನ್ನೂ ನೋಡಿಲ್ಲ ಅಂದರೆ ನಮ್ಮ ಚಾನಲ್ ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ನಿಮಗೆ ವೀಡಿಯೋಸ್ ಎಲ್ಲ ಇಷ್ಟ ಆಗಿರುತ್ತೆ. ಒಂದ್ಸತಿ ಅದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬಟ್ ಇಲ್ಲಿಂದ ನಾವು ಸ್ವಲ್ಪ ತುಂಬ ದೂರ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದರೆ ಬಟ್ ಇನ್ನೊಂದು ಸ್ಪೆಷಲ್ ಏನಂತಂದರೆ, ನಾವು ಅಲ್ಲಿಂದ ಅಷ್ಟು ದೂರ ನಡ್ಕೊಬಂದ್ರಿ. ಯಾರೋ ಒಬ್ರು ಅಂಕಲ್ ಬಂದು ನಮಗೆ ಹೆಲ್ಪ್ ಮಾಡಿದ್ರು. ಯಾಕಂದರೆ ಅಲ್ಲಿಂದ ನಾನು ಬಸ್ ಸ್ಟಾಪಿಂದ ಒಂದು 2.5 ಕಿಲೋಮೀಟ್ರ್ ನಡ್ಕೊಂಡು ನಾನು ಹೇಳಿದ್ನಲ್ವ ಆ ಜಾಗಕ್ಕೆ, ಅಲ್ಲಿ ಬಂದಿದ್ದೆ. ಈಗ ಅಲ್ಲಿಂದ ನಾನೊಂದು 10 to 20 100 to 200 ಮೀಟರ್ ನಾನು ನಡ್ಕೊಬಂದಿರ್ತೀನಿ. ಅಲ್ಲಿ ನಡ್ಕೊಬಂದ್ಮೇಲೆ ಇನ್ನೊಂದು ಅಂಕಲ್ ಬಂದು ನಮಗೆ ಹೆಲ್ಪ್ ಮಾಡಿ ಕರ್ಕೊಂಡು ಈ ಜಾಗಕ್ಕೆ ಬಿಟ್ಟರು. ಈಗ ಇಲ್ಲಿಂದ ನಾವು ಬಂದು, ಇದು ಬಂದು ಗೇಟ್ ಅಂತೆ. ಇಲ್ಲಿ ಗೇಟ್ ಹತ್ರ ಬಿಟ್ಟರೆ ಈಗ ಬೆಟ್ಟದ ಹತ್ರ ಬಂದು ನಾವು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದರೆ ಇಲ್ಲಿಂದ ಬಂದು ನಮಗೆ ಇದು ಫೆಸಿಲಿಟಿ ಯಾವುದಿಲ್ಲ, ಆಟೋ ಗಾಡಿ ವೆಹಿಕಲ್ ಯಾವುದೂ ಇಲ್ಲ. ಬಟ್ ನೀವೇನಾದ್ರು ಬರೋಂಗಿದ್ರೆ ವೆಹಿಕಲಲ್ಲಿ ಬಂದ್ಬಿಡಿ, ಅದು ಇನ್ನೂ ತುಂಬ ಬೆಸ್ಟ್ ಇರುತ್ತೆ. ನೀವು ಯಾರಿಗೋಸ್ಕರ ಕಾಯೋಕ್ಕಾಗಲ್ಲ, ನಿಮ್ಗೇನು ಟಯರ್ಡ್ನೆಸ್ ಇರೋಲ್ಲ, ಏನಿರಲ್ಲ. ಯಾಕಂದರೆ ನಾನಾದ್ರೆ ಅಲ್ಲಿಂದ ಅಷ್ಟು ದೂರ ನಡ್ಕೊಬಂದು ಮತ್ತು ಅಲ್ಲಿ ಆಟೋದಲ್ಲಿ ಕೇಳಿದೆ ಒಬ್ರನ್ನ, ಎಷ್ಟಾಗುತ್ತಣ್ಣ ಕೈಲಾಸಗಿರಿ ಬೆಟ್ಟಕ್ಕೆ ಅಂತ ಹೇಳಿದ್ರೆ, ಹೋಗೋಕೆ ಮಾತ್ರ 200 ರೂಪಾಯಿ ಆಗುತ್ತೆ, ವೆಯ್ಟ್ ಮಾಡಿ ಕರ್ಕೊಂಬರ್ಬೇಕಂದ್ರೆ 200 ರೂಪಾಯಿ ಆಗುತ್ತೆ, 400 ರೂಪಾಯಿ ಕೊಡಿ ಅಂತ ಹೇಳಿದ್ರು.
ಬಟ್ ನಾನೇ ಬ್ಯಾಂಗ್ಳೂರಿಂದ ಕಷ್ಟಪಟ್ಟು ಇಲ್ಲಿ ಬಂದಿದ್ದೀನಿ. ಬಟ್ ಇವತ್ತು ಕೆಲಸನೂ ರಜೆ ಹಾಕ್ಬಿಟ್ಟು, ಬಟ್ ಇದ್ರೂ ಮತ್ತೆ ನಾನೆಲ್ಲ 400 ರೂಪಾಯಿ ಕೊಡ್ಲ ಅಂತ ಹೇಳ್ಬಿಟ್ಟು ಓಕೆ. ಯಾಕಂದ್ರೆ ನಾನು ಇದು ಒಂದೇ ಅಲ್ಲ, ತುಂಬ ದೇವಸ್ಥಾನಕ್ಕೆಲ್ಲ ಹೋಗಿದ್ದೀನಲ್ಲ, ಅಲ್ಲಿ ಬಂದು ಎಲ್ಲ ನಟರಾಜ ಸರ್ವಿಸೇ ನಮ್ಮದು. ಬಟ್ ಅದರಿಂದ ಅಷ್ಟೇನು ಗೊತ್ತಾಗಲ್ಲ ಅಂದ್ಬಿಟ್ಟು ಆಯಿತು ಹೋಗೋಣ ಅಂಥೇಳಿ ನಾನು ನೋಡ್ಕೊಂಡೆ ಬಂದ್ಬಿಟ್ಟೆ. ಬಟ್ ಪ್ಲೇಸಸ್ ಬರೋ, ಬಟ್ ಇಲ್ಲೂ ತುಂಬ ಟ್ರಾವೆಲ್ ಮಾಡೋರು, ಈ ಮೋಟಾರ್ ವೆಹಿಕಲ್ಸ್ ಎಲ್ಲ ತುಂಬ ಜನ ನೋಡಿದ್ದೀನಿ. ನನ್ನ ಮುಂದೆ ಹೋಗಿದ್ದಾರೆ. ಈಗ ಅಲ್ಲೇನಾದ್ರು ಹತ್ರ ಹೋದ್ಮೇಲೆ ಅವ್ರೇನಾದಿದ್ರೆ ಅವ್ರ ಹತ್ರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೇಸಸ್ ನೋಡಿ ಎಷ್ಟು ಸಖತ್ತಾಗಿದೆ, ಅಷ್ಟು ಸೂಪರ್ ಆಗಿದೆ ಪ್ಲೇಸಸ್ ಬಂದು, ತುಂಬ ಚೆನ್ನಾಗಿದೆ. ಬಟ್ ಇದು ಒಂದು ಕರೆಂಟ್ ಸೌಂಡಿನಲ್ಲ ಹಿಂಗೆ ಬರ್ತಿರೋದು, ಇದ್ರದ್ದು ಏನೋ ಒಂದು ಏನಂತಾರೆ, ಈ ಬ್ಯಾಟ್ ಅಂತೇಳಿ ಕರೀತಾರಲ್ಲ ಇಂಗ್ಲೀಷಲ್ಲಿ, ಅದು ಬಂದು ಇಷ್ಟು ಕಿರ್ಚ್ತಾ ಇರೋದು. ಬಟ್ ಅದು ಕಿರ್ಚಾದ ನಮಗೆ ಈ ಹಳ್ಳಿ ಕಡೆ ಎಲ್ಲ ಕರೆಂಟ್ ಟ್ರಾನ್ಸ್ಫಾರ್ಮರ್ ಸೌಂಡ್ ಬರುತ್ತೆ, ಸೇಮ್ ಅದೇ ಥರ ಸೌಂಡ್ ಥರ ಇದೆ. ಬಟ್ ಇಲ್ಲಿ ನೋಡಿ, ಅಲ್ಲಿ ತುಂಬ ದೂರ ಕಾಣಿಸ್ಬೋದು ನಿಮಗೆ. ಎಲ್ಲ ಫುಲ್ಲು ಬರೀ ವೆಜಿಟೇಬಲ್ಸ್ ಇದೆಲ್ಲ ಫುಲ್ಲು ಭತ್ತ ಇದೆಲ್ಲ ಮಾಡಿ ಸೂಪರಾಗಿ ಮಾಡ್ತಾ ಇದ್ದಾರೆ. ಅಣ್ಣ ಇಲ್ಲಿಂದ ಬೆಟ್ಟ ಎಷ್ಟು ದೂರ ಅಣ್ಣ? ಬೆಟ್ಟ ಹಾಂ, ಹೌದಾ? ಗಾಡಿ ಇಲ್ಲ, ಇಲ್ಲೇ ಚಿಂತಾಮಣಿಯಿಂದ ಬಸ್ ಎಲ್ಲ ಬರಲ್ವಾ ಇಲ್ಲಿಗೆ? ಬಸ್ ಬರಲ್ಲ, ಮೇಲಿನಿಂದ ಜೀಪ್ ಬರುತ್ತೆ. ಹಾಂ ಹಾಂ, ಹೌದಾ? ಏನು ವಿಶೇಷ ದೇವಸ್ಥಾನದಲ್ಲಿ? ಏನಿಲ್ಲ, ಹಾಂ, ಡೈಲಿ ಊಟ ಹಾಕ್ತಾರ. ಹಾಂ, ದೇವಸ್ಥಾನ ಅಲ್ಲಿ. ಹಾಂ, ಅವರು ದೇವ್ರು ನಮ್ಮವ್ರೆ ಎಲ್ಲ ಜಮೀನೆಲ್ಲ ಮಾರ್ಲಿಕ್ಕೆ ದೇವಸ್ಥಾನ. ಅದು ಕೊಗೆ ಒಳಗಡೆ ದೇವಸ್ಥಾನ ಇದೆ ಅಂತಲ್ಲ? ಆಂಜನೇಯ ಸ್ವಾಮಿ ದೇವಸ್ಥಾನ ಕೊಗೆ ಒಳಗಡೆ ಇರೋದಾ? ಇಲ್ಲಿ ಮುಂದೆನೇ ಇರೋದಾ? ಇಲ್ಲೇ ಮೇಲೆ ದೇವಸ್ಥಾನ. ಹೌದಾ? ಆಂಜನೇಯ ಸ್ವಾಮಿ. ಸರಿ ಅಣ್ಣ, ಸರಿ ಬರ್ತೀವಿ. ನೀವೇನು ಕೇಳಿ? ಹಾಂ, ನಾವು ಯೂಟ್ಯೂಬರ್, ಅದು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಬಿಡ್ತಾ ಇರ್ತೀವಿ, ಅದಕ್ಕೆ ಬಂದಿರೋದು. ಅದು ನಾವು ಗೂಗಲಲ್ಲಿ ನೋಡಿದ್ರಿ ದೇವಸ್ಥಾನ ಹೆಂಗಿದೆ ಅಂದ್ಬಿಟ್ಟು, ಸರ್ ಅದಕ್ಕೆ ನೋಡ್ಕೊಂಡು ಬ್ಯಾಂಗ್ಳೂರಿಂದ ಹುಡ್ಕೊಂಡ್ ಬಂದಿದ್ದೀನಿ. ಹಾಂ, ಇವಾಗ ಹೋಗಿ ಅಲ್ಲಿ ದೇವಸ್ಥಾನ ನೋಡ್ಕೊಂಡು ಅಲ್ಲೇ ಊಟ ಹಾಕ್ತಾರ, ಅಲ್ಲಿ ಹೋಗ್ತಾರೆ. ಸರಿ ಅಣ್ಣ. ಇಲ್ಲಿ ಜನ ಯಾವಾಗಲೂ ಓಡಾಡ್ತಾನೆ ಇರ್ತಾರಾ? ಡೈಲಿ ಇರ್ತಾರಾ? ಟೈಮ್. ಸರಿ ಅಣ್ಣ. ಹಾಂ, ನೀವೆಲ್ಲರೂ ಬೀಳ್ತೀರ. ಆಲ್ರೆಡಿ ಈಗ ನಾವು ಬೆಟ್ಟದ ಹತ್ರ ಬಂದು ರೀಚ್ ಆಗಿದ್ದೀವಿ. ಬಟ್ ಏನಂತಂದ್ರೆ ಇಲ್ಲಿ ನಮಗೆ ಆ ದೇವಸ್ಥಾನದ್ದು ಏನು ದೇವ್ರದ್ದು ಆ ಸಾಂಗ್ ಹಾಕಿರ್ತಾರಲ್ಲ, ಆ ಸಾಂಗ್ ಬಂದು ಚೆನ್ನಾಗಿ ನಮಗೆ ಕೇಳ್ತಿದೆ. ಬಟ್ ಇಲ್ಲಿಂದ ಇನ್ನು 1 ಕಿಲೋಮೀಟ್ರ್ ಹೋಗ್ಬೇಕಂತೆ ಈಗ ಅವರು ತಾತ ಒಬ್ಬರು ಹೇಳಿದ್ದಾರೆ ನಮಗೆ. ಬಟ್ ಅಲ್ಲಿರೋದು ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೆ. ಬಟ್ ಒಳಗಡೆ ಇರೋದು ಸೊರಂಗ ಒಳಗಡೆ ಹೋಗ್ಬೇಕಂತೆ. ಮತ್ತು ಅದಾದ್ಮೇಲೆ ಅದ್ರದ್ದು ಇನ್ನೂ ಮುಂದ್ಗಡೆ ಅಲ್ಲೊಂದು ಬೆಟ್ಟದ ದೇವರು ಇದಂತೆ, ಅದನ್ನು ನೋಡೋಣ. ನೋಡಿ ಪ್ಲೇಸಸ್ ನೋಡಿ ಹೆಂಗಿದೆ, ಫುಲ್ಲು ಬೆಟ್ಟಗಳೇ ಇದೆ ಇಲ್ಲಿ. ನೋಡಿ ಇದೆಲ್ಲ ಬಂದು ಈ ಥರ ಪೊರ್ಕೆ ಕಡ್ಡಿ ಥರ ಬರುತ್ತೆ. ಇದು ಒಂದು ಪೊರ್ಕೆ ಕಡ್ಡಿ, ಇದನ್ನೆಲ್ಲ ಫುಲ್ಲು ಈ ಬಿಸಿಲು ಕಾಲಕ್ಕೆಲ್ಲ ಫುಲ್ಲು ಸುಟ್ಟೋಗ್ಬಿಟ್ಟಿದೆ. ಇಲ್ಲಂತಲ್ಲ, ಇಲ್ಲಿ ಬಂದು ತುಂಬ ಜನ ಡೈಲಿ ಬರ್ತಾನೆ ಇರ್ತಾರಂತೆ. ಅದೂ ಅಲ್ಲಿ ದೇವಸ್ಥಾನ ಒಂದು ಕಟ್ಟಿರೋದು ಬಂದು ಬೇರೆ ಒಬ್ಬರಂತ, ಅವ್ರದ್ದು ಜಮೀನು ಏನಿದೆ ಎಲ್ಲ ಕಟ್ಬಿಟ್ಟು ದೇವರಿಂದನೇ ನಂಬ್ಕೊಂಡು ಅದು ಬೆಟ್ಟ ಮಾಡಿ ಇದು ಮಾಡಿದಾರಂತೆ. ಅದನ್ನು ನಿಮ್ಮಲ್ಲಿ ಒಂದು ದೊಡ್ಡ ಬೆಟ್ಟ ಕಾಣ್ತಿದ್ಯಲ್ವಾ, ಮೋಸ್ಟ್ಲಿ ಕಾಣಿಸ್ತಿದೆ ಅನ್ಕೊತೀನಿ. ಯಾಕಂದ್ರೆ ಬಿಸಿಲಿಗೆ ಅಷ್ಟು ಫುಲ್ ಸನ್ಲೈಟ್ ಹೊಡೆಯೋದ್ರಿಂದ ನನಗೆ ಕ್ಲಿಯರಾಗಿ ಗೊತ್ತಾಗ್ತಿಲ್ಲ. ಆ ಬೆಟ್ಟದ ಒಳಗಡೆ ಕೊಗೆ ಥರ ಮಾಡಿ ಆಂಜನೇಯ ಸ್ವಾಮಿದು ವಿಗ್ರಹ ಮಾಡಿದಾರಂತೆ. ಬಟ್ ಈ ಚಿಂತಾಮಣಿದಲ್ಲಿ ಇರೋರು ಎಲ್ಲರೂ ಬಂದು ಜಾಸ್ತಿ ಆಂಜನೇಯ ಸ್ವಾಮಿನೇ ಅವರು ಮನೆ ದೇವರು ಅಂತೇಳಿ ಮಾಡ್ಕೊತಿದ್ದಾರೆ. ಈಗ ಅವ್ರ ತಾತೊಬ್ಬ ನಮ್ಗೆ ಹೇಳಿದ್ದಾರೆ, ಇಲ್ಲಿರೋರು ಎಲ್ಲರಿಗೂ
ಆಂಜನೇಯ ಸ್ವಾಮಿನೇ ಮನೆ ದೇವರಂತೆ, ಅಷ್ಟು ಫುಲ್ಲಾಗಿ ನೋಡ್ಕೊತಾ ಇದ್ದಾರೆ. ಈಗ ನೀವು ಅಲ್ಲಿ ನೋಡ್ಬೋದು, ಇಲ್ಲಿಂದ ಹೋಗ್ತಿರೋದೆಲ್ಲ ಗಾಡಿ ಬಂದು ಆ ಕಡೆ ಕಾರ್ನರ್ಗೆ ಹೋಗ್ತಾ ಇದೆ. ಈಗ ನಾವು ಈಗ ಅಲ್ಲಿಗೆ ಹೋಗಿ ಹತ್ತಬೇಕು ನೋಡಿ. ಈಗ ಅಲ್ಲಿಂದ ಹೋಗಿ ಹಂಗೆ ನಾವು ಅಲ್ಲಿಂದ ಹಂಗೆ ಬೆಟ್ಟದ ಮೇಲೆ ಹೋಗಿ ಹತ್ತಬೇಕು. ಅಷ್ಟು ಚಾಲೆಂಜಿಂಗ್ ಇದೆ ನಮಗೆ. ಬಟ್ ಏನಂದರೆ ನಾನು ಇಲ್ಲಿಂದಲ್ಲ, ಎಷ್ಟು ದೂರದಿಂದ ನಡ್ಕೊಂಡ್ಬಂದ್ರೂ ನಾವು ಬಂದು ಫುಲ್ ತುಂಬ ದೂರದಿಂದನೇ ನಾವು ನಡ್ಕೊಂಡು ಹೋಗ್ಬೇಕಾಗುತ್ತೆ. ಬಟ್ ನನ್ನ ಸ್ಟೋರಿ ಗಂಟ ಹಂಗೇನೆ, ಅಷ್ಟು ಬೇಗ ನನಗೆ ಯಾವ ದೇವ್ರನ್ನೂ ನೋಡೋಕ್ಕಾಗಲ್ಲ, ತುಂಬ ಕಷ್ಟ ಬೀಳಬೇಕಾಗುತ್ತೆ ನೋಡಿ. ಅದು ನೀವು ನೋಡ್ಬೋದು, ಆಂಧ್ರದಿಂದನೂ ಹೋಗ್ತಿದ್ದಾರೆ ಕಾರ್ ತಗೊಂಡು. ಬಟ್ ಅದೇ ಥರ ಇನ್ನೊಂದು ಏನಂತಂದರೆ, ಇಲ್ಲಿ ಚಿಂತಾಮಣಿದಲ್ಲಿರೋರು ಬಂದು ಜಾಸ್ತಿ ತೆಲುಗು ಮಾತಾಡ್ತಾರೆ, ಕನ್ನಡ ಒಂದು ಕಡಿಮೆನೇ, ಜಾಸ್ತಿ ತೆಲುಗುನೇ ಮಾತಾಡ್ತಾರೆ ಇಲ್ಲಿರೋರೆಲ್ಲರೂ. ಬಟ್ ಇದು ಒಂದು ಹತ್ರ ಒಂದು ಹೊಸಕೋಟೆ ಹತ್ರ ಬರುತ್ತೆ. ಬಟ್ ನೀವು ಬರಬೇಕಾದ್ರೆ ಡೈರೆಕ್ಟ್ ಬಸ್ ಹತ್ಬಿಡಿ, ಹೊಸಕೋಟೆ ಮೇಲೆ ಬಂದು ಬರುತ್ತಲ್ಲ ಆ ಬಸ್ ಹತ್ಬಿಡಿ. ನೀವು ಈ ವಿಜಯನಗರ ಕಡೆಯಿಂದ ಬರುತ್ತೆ, ಆ ಬಸ್ಸು ಹತ್ತಕ್ಕೆ ಹೋಗಬೇಡಿ, ಯಾಕಂದರೆ ಅದು ತುಂಬ ತುಂಬ ದೂರ ಆಗ್ತಿದೆ. ನಾನು ಮಾರ್ನಿಂಗ್ ಬಂದು 6 o'clock 6:30 ಅನ್ನೋ ಬಸ್ ಎತ್ತಿದ್ದು. ಅವನು ಊರೆಲ್ಲ ಸುತ್ತಾಡ್ಕೊಂಡು ನಾನು ಕರ್ಕೊಬಂದು ಇಲ್ಲಿಗೆ 9 o'clock ಹತ್ರ ಬಿಟ್ಟ. ಅಲ್ಲಿಂದ ನಾನು ರೆಸ್ಟ್ ರೂಮ್ಗೆ ಹೋಗಿ ಮತ್ತೆ ನಾನಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅಲ್ಲಿಂದ ನಂಗೆ ಬರೋಷ್ಟೊತ್ತಿಗೆ ತುಂಬ ತುಂಬ ಲೇಟ್ ಆಗಿದೆ. ಇಲ್ಲಿ ನೋಡಿದ್ದು ನೀವು ಹೆಂಗಿದೆ, ಸಖತ್ತಾಗಿದೆ ನೋಡಿ. ಬಟ್ ನನಗಿಂಚು ಹೇಳೋದ್ಕಿಂತ ನೀವು ಅದನ್ನ ರಿಯಲೈಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ಮಿಸ್ ಮಾಡಿದ ಒಂದು ಸತಿ ಈ ದೇವಸ್ಥಾನಕ್ಕೆ ಬಂದು ನೋಡಿ. ಬಟ್ ಏನಂದರೆ ಕಷ್ಟ ಬೀಳಬೇಕು ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ, ಅಷ್ಟು ಬೇಗ ನೋಡೋಕ್ಕಾಗೋದೇ ಇಲ್ಲ ದೇವಸ್ಥಾನ ಬಂದು. ಅಷ್ಟು ಫುಲ್ಲು ನಡೆಯೋದು ಮಾತ್ರನೇ ಕಷ್ಟ ಇರುತ್ತೆ, ನಡಿಬೇಕು, ಕೈಯಲ್ಲಿ ನೀರು ಬಾಟ್ಲ್ ಇಟ್ಕೋಬೇಕು, ತುಂಬ ದೂರ ನಡೆಯೋ ಥರ ಇರುತ್ತೆ. ಬಟ್ ಓಕೆ, ಬಟ್ ಏನೋ ಒಂದು ಮಾಡ್ಬೇಕಾದ್ರೆ ಮಾಡಲೇ ಹೋಗ್ಬೇಕಾಗುತ್ತಲ್ವಾ. ಬಟ್ ಗಾಳಿ ಮಾತ್ರ ಆ ಕಡೆ ಈ ಕಡೆ ಸಕ್ಕತ್ತಾಗಿ ಹೊಡಿತಿದೆ. ಬಟ್ ಬೆಷ್ಟು ಬೇವ್ರು ಸುರಿತಿದೆಯೋ ಅಷ್ಟೂ ಅಲ್ಲಿ ಮೇಲೆ ಹೋಗ್ಬಿಟ್ಟು ಆಂಜನೇಯ ಸ್ವಾಮಿ ದೇವ್ರನ್ನ ನೋಡಿದ್ರೆ ಒಂದು ಫುಲ್ ಮಜಾ ಥರ ಬೇರೆ ಥರ ಇರುತ್ತೆ. ಅಲ್ಲೋಗಿ ನೋಡೋಣ ದೇವಸ್ಥಾನ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು. ಹಲೋ ಹಾಯ್ ಫ್ರೆಂಡ್ಸ್, ಈಗ ನಾವು ಬಂದು ಕೈಲಾಸಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ಅಲ್ಲಿ ಮುಂದೆ ಬರ್ತಿದ್ದಾರಲ್ವ ವೈಟ್ ಕಲರ್ ಹಾಕ್ಕೊಂಡು, ಅವ್ರು ನಮಗೆ ಬಂದು ಸ್ವಲ್ಪ ದೂರ ಕಾರಲ್ಲಿ ಬಂದು ಸ್ಟಾಪ್ ಕೊಟ್ಟಿದ್ದಾರೆ. ಬಟ್ ಅವ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಪ್ಲೇಸಸ್ ಬಂದು ನೋಡಿ, ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಪ್ಲೇಸಸ್ ಬಂದು. ಈಗ ನಾವು ಇದನ್ನ ಬಂದು ಮೇಲ್ಗಡೆ ಬೆಟ್ಟ ಹತ್ತಕ್ಕೆ ಟ್ರೈ ಮಾಡೋಣ. ನಾನು ಹೇಳಿದ್ನಲ್ವ ನಿಮಗೆ, ಮೋಟೋ ಬ್ಲಾಗರ್ಸ್ ಎಲ್ಲ ಬಂದಿದ್ದಾರೆ ಅಂತ ಹೇಳಿ. ಇಲ್ಲಿ ನೋಡ್ಬೋದು ಎಷ್ಟೆಲ್ಲ ಜನದ್ದು ಇಲ್ಲೇ ಬಂದು ಗಾಡಿ ಇದೆಲ್ಲ ಹಾಕಿದ್ದಾರೆ. ಇಲ್ಲಿ ಬಂದು 2 wheeler ಪಾರ್ಕಿಂಗ್ ಎಲ್ಲ ಇಲ್ಲಿ ನಾವು ಮಾಡ್ಕೋಬೋದು. ಇಲ್ಲೂ ದೇವಸ್ಥಾನ ಇದೆ. ಬಟ್ ಇಲ್ಲಿಂದ ಕಡೆ ನಾವು ಈಗ ಬಂದು ಬೆಟ್ಟಕ್ಕೆ ಬಂದು ಟ್ರಾವೆಲ್ ಮಾಡಬೇಕು. ಬಟ್ ಇಲ್ಲಿ ಒಳಗಡೆ ಏನಿದೆ ಅಂತ ಹೇಳಿ ಅನ್ಸುತ್ತೆ ನಾವು ನೋಡ್ಕೊಳ್ಳೋಣ. ಬಟ್ ಇಲ್ಲೂ ಬಂದು ಅನ್ನದಾನ ಇದೆಲ್ಲ ಹಾಕ್ತಾರಂತೆ, ಊಟ ಇದೆಲ್ಲ, ಅದು ಬೇಕಾದ್ರೆ ನಾವು ಮಾಡ್ಕೋಬೋದು. ನೋಡಿ ಈ ಕಡೆ ರೆಸ್ಟ್ ರೂಮ್ ಹೋಗೋಕ್ಕೆಲ್ಲ ಯೂಸ್ ಮಾಡೋಕ್ಕೆಲ್ಲ ಫುಲ್ ದಾರಿ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಏನೋ ಮುಂದೆ ಹೋಗಿ ನೋಡೋಣ. ಆದರೆ ಈಗ ನಾವು ಈ ಕಡೆ ಈಗ ನಾವು ಬಂದು ಬೆಟ್ಟ ಬಂದು ಹತ್ತಬೇಕಾಗಿದೆ. ನಿಜ ಫ್ರೆಂಡ್ಸ್, ಪ್ಲೇಸ್ ಬಂದು ಅಷ್ಟು ಸಕ್ಕತ್ತಾಗಿದೆ. ಬಟ್ ಇಲ್ಲಿ ನೀವು ಒಂದ್ಸತಿ ಬರಬೇಕು, ಖಂಡಿತ ಒಂದೇ ಸತಿ ಬಂದು ವಿಸಿಟ್ ಮಾಡಿ ನೋಡಿ. ತುಂಬ ತುಂಬ ಚೆನ್ನಾಗಿದೆ ಪ್ಲೇಸಸ್ ಬಂದು. ಓ ಕೋತಿಗಳು ಜಾಸ್ತಿ ಕಾಟ ಇದೆ. ನೋಡ್ಬೋದು ಎಲ್ಲ ಫುಲ್ ಬರೀ ಬಂಡೆಕಲ್ಲನ್ನೇ ರೋಡ್ ಥರ ಮಾಡಿದ್ದಾರೆ. ನನಗೆ ಗೊತ್ತಾಗಿದೆ ಫುಲ್ ಬಂದು ಕಾಡು ಒಳಗಡೆ ದೇವಸ್ಥಾನ ಇದೆ ಅಂದ್ಕೊತೀನಿ.
ನೋಡಿ. ಬಟ್ ಏನಂತಂದರೆ ಈ ಥರ ಟೈಮ್ ಮಳೆ ಬಂದರೆ ಇನ್ನೂ ಸೂಪರ್ ಆಗಿರುತ್ತೆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ. ನೋಡಿ ಕೇಳಿ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಬಟ್ ಏನಂದರೆ ಇದೊಂದು ಫುಲ್ ಒಂದು ಫಾರೆಸ್ಟ್ ಏರಿಯಾ. ನಾವು ನಿಮಗೆ ಅಲ್ಲಿ ತೋರಿಸಿದ್ರಲ್ವ ದೊಡ್ಡ ಬಂಡೆ ಕಲ್ಲಿದೆ ಅಂದ್ಬಿಟ್ಟು, ಇದೇನೇ ದೊಡ್ಡ ಬಂಡೆ ಕಲ್ಲು ಹೆಂಗಿದೆ ನೋಡಿ. ಈಗ ಅಲ್ಲೊಬ್ರು ಹೋಗ್ತಿದ್ದಾರೆ ಫ್ಯಾಮಿಲಿಯವರು, ತುಂಬ ದೂರ ಇದೆ ನನಗಂತವರು ನೋಡಿ. ಈಗ ಅವ್ರು ಹೋಗ್ತಿದ್ದಾರಲ್ವಾ ಅದೇ ದಾರಿಗೇ ಈಗ ನಾವು ಹೋಗಿ ಟ್ರಾವೆಲ್ ಮಾಡಬೇಕು. ಹೋಗಿ ನೋಡೋಣ. ಅದೇ ಥರನೇ ಹೋಗ್ತಾ ಹೋಗ್ತಾ ದೇವಸ್ಥಾನದಲ್ಲಿ ಏನೇನು ಸ್ಪೆಷಲು, ಬಟ್ ಇದು ದೇವ್ರು ಬಂದು ಹೆಂಗೆ ಉದ್ಭುತವಾಗಿರೋದು, ಮತ್ತು ಈ ದೇವಸ್ಥಾನದಾಗ ಏನೇನು ಒಳ್ಳೇದಿದೆ ಏನು ಅಂತೆಲ್ಲ ಹೋಗ್ಬಿಟ್ಟು ಅಲ್ಲಿ ನಾವು ವೀಡಿಯೋ ಮಾಡಿ ಕೇಳೋಣ. ಈಗ ನಾವು ಅವ್ರನ್ನ ಕೇಳಿದ್ದೀವಿ ಒಬ್ಬರನ್ನ, ಇಲ್ಲಿ ಬಂದು ಜೀಪ್ ಹೋಗುತ್ತಂತೆ. ಬಟ್ ಇಲ್ಲಿರೋದು ಈ ಕಡೆ ಇರೋದು ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ಕೊಗೆ ಒಳಗಡೆ. ಆ ಕಡೆ ಆಪೋಸಿಟಲ್ಲಿ ಬಂದು ನೋಡಿ ಹೆಂಗಿದೆ ದೇವಸ್ಥಾನ ಬಂದು. ಇಲ್ಲಿರೋ ದೇವಸ್ಥಾನದ ಬಗ್ಗೆ ಇವರೇ ಹೇಳ್ತಾರಂತೆ, ಅಲ್ಲಿ ಮೇಲೆ ಹೋಗಿ ಕೇಳಿ ಅಂತ ಹೇಳಿದ್ರು ಅವರು. ಅದೇ ಥರ ಆಪೋಸಿಟಲ್ಲಿ ಇನ್ನೊಂದು ಬೆಟ್ಟದ ಮೇಲ್ಗಡೆ ಹೋಗಿ ನಿಂತಿದಂತೆ, ಅದು ಕೊಗೆ ಒಳಗಡೆ ಇರೋದೊಂದು ಶಿವಂದು ವಿಗ್ರಹ ಇದೆಯಂತೆ. ಇಲ್ಲಿರೋದೊಂದು ಆಂಜನೇಯ ಸ್ವಾಮಿ ಇದಂತೆ. ಅದಿಲ್ಲ ಯಾರು ಪೂಜಾರಿ ಇದ್ದರೆ ನಾವು ಅವ್ರನ್ನ ಕೇಳಿ ಫುಲ್ ಡೀಟೇಲ್ ತಿಳ್ಕೊಳ್ಳೋಣ. ಸೊ ಇಲ್ಲಿ ಕೊಟ್ಟಿದ್ದಾರೆ ಲೀವ್ ಯುವರ್ ಫುಟ್ವೇರ್ ಅಂತೇಳಿ. ಇಲ್ಲಿ ನಮ್ಮ ಸ್ಲಿಪ್ಪರಲ್ಲಿ ಹಾಕ್ಬಿಟ್ಟು ಹೋಗ್ಬೇಕು. ಕೊಗೆ ಒಳಗಡೆ ಹೋಗುವ ದಾರಿ, ಅಲ್ಲಿಂದ ಕಷ್ಟಪಟ್ಟು ಬಂದಿರೋದಕ್ಕೆ ಫಲ ಇದೆ ನೋಡಿ. ಅಲ್ಲೊಂದು ಕೊಗೆ ಇದೆ, ಇಲ್ಲೊಂದು ಕೊಗೆ ಅಲ್ಲಿದೆ ನೋಡಿ. ಇವರೆಲ್ಲರೂ ಹೋಗ್ತಿರೋದು ಈ ಕೊಗೆ ಒಳಗಡೆ. ಇದ್ರ ಒಳಗಡೆ ಹೋಗಿ ಈಗ ರಿಟರ್ನ್ ಈಗ ಆಚೆ ಆ ಕಡೆ ಕೊಗೆ ಒಳಗಡೆಯಿಂದ ಬರಬೇಕಾಗುತ್ತೆ. ನೋಡಿ ಹೆಂಗಿದೆ ಬೆಟ್ಟ ಬಂದು, ಎಷ್ಟು ಭಯಂಕರವಾಗಿದೆ ಬೆಟ್ಟ. ಅಲ್ಲಿ ನೋಡಿ ಫುಲ್ ಕೊಗೆ ಹೆಂಗಿದೆ. ಈಗ ನಾವು ಕಷ್ಟಪಟ್ಟು ಬಂದಿರೋದು, ಪೂಜೆ ನಡೀತಾ ಇದೆ. ಅಲ್ಲಿ ನೋಡಿ ಅಲ್ಲಿ ದೊಡ್ಡ ಬೆಟ್ಟ ಕಾಣ್ತಿದೆಯಲ್ವಾ, ಸೇಮ್ ಲಿಂಗ ಥರನೇ. ಅಲ್ಲಿ ಕೊಗೆ ಒಳಗಡೆ ಬಂದು ಅಲ್ಲಿ ಶಿವಂದು ವಿಗ್ರಹ ಇದೆಯಂತೆ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಫಾರೆಸ್ಟ್ ಇದೆ ಇಲ್ಲಿ. ಈಗ ಅಲ್ಲಿಗೆ ಹೋಗ್ಬೇಕಾದ್ರೆ ಆ ಕಡೆ ಒಂದು ಮೈನ್ ರೋಡ್ ಒಂದು ಹೋಗುತ್ತಂತೆ, ಆ ಮೈನ್ ರೋಡಿಂದ ಕರ್ಕೊಂಡು ಹೋಗ್ತಾರಂತೆ. ಮತ್ತು ಇಲ್ಲಿ ದೇವಸ್ಥಾನ ಕಡೆಯಿಂದನೇ ಬೆಟ್ಟದಲ್ಲಿಂದ ಕರ್ಕೊಂಡು ಹೋಗ್ತಾರಂತೆ ಗಾಡಿಯಲ್ಲಿ. ಅಲ್ಲಿ ಒಳಗಡೆ ಬಂದು ಸೈಲೆಂಟಾಗಿ ಇರಬೇಕು ಅಂತೇಳಿ ನೋಡಿ ಈಗ ಕಟ್ಟಿರೋದು ಇದು ಬಂಡೆ ಕಲ್ಲ. ಕಾಲು ಬೇರೆ ಸುಡ್ತಾ ಇದೆ. ಫಸ್ಟ್ ಟೈಮ್ ಬಂದಿದ್ದೀವಿ ಒಳಗಡೆ. ದೇವಸ್ಥಾನ ಬಂದು ಇನ್ನೂ ಕಟ್ತಾನೇ ಇದ್ದಾರೆ ಇಲ್ಲಿ. ಮೇನ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಮೇಂಟೈನ್ ಸೈಲೆಂಟ್, ಯೂಸ್ ಕ್ಯಾಮ್ರಾ ಮೊಬೈಲ್ ಫಾರ್ ಟರ್ನ್. ಅದೇ ಫ್ರೆಂಡ್ಸ್, ನಾನು ಬಂದು ದೇವಸ್ಥಾನ ಬಗ್ಗೆ ಕೇಳಿದ್ದಕ್ಕೆ ಅವರು ವಿಡಿಯೋ ಬಂದು ಇನ್ನೂ ದೇವಸ್ಥಾನ ಬಂದು ಇನ್ನೂ ಡೆವಲಪ್ ಆಗಲಿಲ್ಲ, ಬಟ್ ಅದರಿಂದ ಇದು ವಿಡಿಯೋ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಅದು ಇಲ್ಲದೆ ಮ್ಯಾನೇಜರ್ ಬಂದು ಈ ಫುಲ್ ಬೆಟ್ಟದ್ದು ದೇವಸ್ಥಾನ ಬಂದು ಮ್ಯಾನೇಜರ್ ಇಲ್ಲ, ಅವರಿದ್ದರೆ ಬೇಕಾದ್ರೆ ಪರ್ಮಿಷನ್ ಕೊಡ್ಬೋದು ಅಂತ ಹೇಳ್ಬಿಟ್ರು. ಇದೇನಂತಂದರೆ ಒಳಗಡೆ ಬಂದು ಶಿವನ ದೇವಸ್ಥಾನ ಇದೆ, ಮತ್ತು ಗಣೇಶನ ವಿಗ್ರಹ ಇದೆ, ಮತ್ತು ಪಾರ್ವತಿದು ವಿಗ್ರಹ ಇದೆ. ನೋಡ್ಬೋದು ಆ ಕಡೆ ಒಳಗಡೆ ಹೋಗಿ ಈ ಕಡೆಯಿಂದ ಬಂದು ಈ ಕಡೆ ಬರ್ತಾರೆ. ಇಲ್ಲಿ ಡ್ರಮ್ ಇಟ್ಟಿದ್ದಾರಲ್ವ ಬ್ಲೂ ಕಲರ್, ಅಲ್ಲಿ ಬಂದು ಶಿವಂದು ಇರೋದು.
ಆ ಕಡೆ ಇರೋದು ಬಂದು ಗಣೇಶಂದು, ಈ ಕಡೆ ಇರೋ ಶಿವಂದು ವಿಗ್ರಹ ಬಂದು 4 ಮುಖ ಇದೆ. ಆ 4 ಮುಖದಲ್ಲಿ ಬಂದು ಒಂದೊಂದು ಮುಖ ಒಂದೊಂದು ಸ್ಪೆಷಲ್ ಹೇಳ್ತಿದ್ದಾರೆ ಅವರು. ಮತ್ತು ಇಲ್ಲಿ ಬಂದು ಚಿಕ್ಕದಾಗಿ ನಂದಿ ದೇವಸ್ಥಾನ ದೇವರಿದೆ. ಅಲ್ಲಿ ಕಿವಿ ಮೇಲೆ ಕೈ ಹಿಡ್ಕೊಂಡು ನೋಡಿದ್ರೆ ಅದು ದೇವಸ್ಥಾನದ ಬಗ್ಗೆ ದೇವ್ರು ಕಾಣುತ್ತೆ. ಮತ್ತು ಅದು ಬಂದು ನಾವು ಕಿವಿಯಲ್ಲಿ ಹೇಳಿದ್ರೆ ಹಂಗೆ ಒಂದು 6 to 7 months ಒಳಗಡೆ ನಡೆಯುತ್ತೆ ಅಂತೇಳಿ ಅದೊಂದು ಅಂದ್ಕೊಂಡು ಮಾಡ್ತಿದ್ದಾರೆ ದೇವಸ್ಥಾನದಲ್ಲಿ. ಬಟ್ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡಿ. ಹುಷಾರ್ అర్జెంట్ చేయదు నేను చూసి అది వచ్చేస్తుంది కాల్ ಚೆನ್ನಾಗಿದೆ. ಬಟ್ ಇದಾಯಿತು, ಈಗ ನಾವು ಆ ಬೆಟ್ಟದ ಮೇಲೆ ಹೋಗ್ಬೇಕು. ಇಲ್ಲ ಅಲ್ಲೊಬ್ರು ಅಂಕಲ್ ಇದ್ದಾರೆ, ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತಾ ಏನಂತ ಗೊತ್ತಿಲ್ಲ. ಬಟ್ ದೇವರು ಒಂದು ದೇವಸ್ಥಾನ ಇನ್ನೂ ಕಟ್ತಾ ಇದ್ದಾರೆ. ಅದು ಏನಾದ್ರು ಬಂದು ಡೆವಲಪ್ ಆಗಿಲ್ಲ ದೇವಸ್ಥಾನ ಬಂದು. ಬಟ್ ಡೆವಲಪ್ ಆಗೋಕ್ಕೆ ಇನ್ನೊಂದು 6 to 7 months ಆಗುತ್ತೆ. ಇನ್ನು ಹೊರಗಡೆ ಎಲ್ಲ ಫುಲ್ಲು ವರ್ಕೆಲ್ಲ ಮಾಡ್ತಿದ್ದೀವಿ ಅಂತೇಳಿ ಅವ್ರು ಹೇಳಿದ್ರು. ಅಲ್ಲಿಂದ ಹೋಗಿ ಯೂಟರ್ನ್ ಮಾಡ್ಕೊಂಡು ಈ ದಾರಿಯಿಂದ ಬರಬೇಕು ನೋಡಿ.